ವೆಲ್ಕಮ್ ಟು ಕಾರ್ ಕ್ಲಬ್, ಕಾಕ್ಟೈಲ್ ಕಾರ್ ಕ್ಲಬ್. ಸೊ ಇಲ್ಲಿ ನೋಡಿದ್ರೆ ಮಹಾವೀರ ವಿಕ್ರಂ ಬಜರಂಗಿ ಕುಮದ ನಿವಾರ ಸುಮತಿಗೆ ಸಂಗಿ ಕಂಚನ ಭರಣ ವಿರಾಜ ಸುವೇಶ ಕಾನನ ಕುಂಡಲ ಕುಚ್ಚಿತ ಕೇಸ ಹಾಜ ವಜ್ರ ಧ್ವಜ ವಿರಾಜೆ ಕಾಂಧೆ ಮೂಜ ಜನೆಯೋ ಸಾಜೆ ಶಂಕರ ಸುವನ ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗವಂದನ ವಿದ್ಯಾವಾನ ಗುಣಿ ಅತಿ ಚಾತುರ ರಾಮ ಕಾಜ ಕರಿಬೇಕೋ ಆತುರ ಪ್ರಭು ಚರಿತ್ರ ಸುನಿಬೇಕೋ ರಸಿಯ ರಾಮ ಲಖನ ಸೀತಾಮನ ಬಸೆಯ ಸೂಕ್ಷ್ಮ ರೂಪ ಧರಿಸಿಯ ಹಿತಿಕಾವ ವಿಕಟ ರೂಪ ಧರಿ ಲಂಕ ಚರಾವ ಭೀಮ ರೂಪ ಧರಿ असुर सवारे रामचंद्र के काज सवारे आय सजीवन लखन जियाए श्री रघुवीर हर शिवर लाए रघुपति की नी बहुत बढ़ाए तुम मम प्रिय भरत ही सम भाई सनत मदन तुम रोज सकावे अस कहि श्रीपति कंठ लगावे सनकादिक ब्रह्मादि मुनीसा नारद सारद सहित अहिसा सब कुबेर दिगपाल जहान कवि को दिद कहि सके कहाने तुम उपकार सुग्रीव ही कीना राम विनाय राजपद दीना तुमरो मंत्र विभीषण माना लंकेश्वर भय सब जग जाना जुग सहस्त्र जो जन बर भानो लील्योता है मधुर बल जानो प्रभु मुद्रिका मेलि मुख माही जल दिलांग गए अचरज नाहि दुर्गम गाज जगत के जेते सुगम अनुग्रह तुमरे तेते राम दुआरे तुम रखवारे होत न आज्ञा बिनु बैसारे सब सुख लहे तुम्हारी सरना तुम रक्षक काहू को डरना आपन तेज समारो आपे तीनों लोक हाकते कापे भूत पिशाच निकट नहीं आवे महावीर जब नाम सुनावे नासै रोग हरे सब वीरा जपत निरंतर हनुमत वीरा संकट दे हनुमान छुड़ावे मन क्रम वचन ध्यान जो लावे सब बर राम तपस्वी राजा तिनके काज सकल तुम साजा और मनोरथ जो कोई लावे सोई अमित जीवन फल पावे चारों जुग परताप तुम्हारा है प्रसिद्ध जगत उजियारा साधु संत के तुम रखवारे असुर निकंदन राम दुलारे अष्ट सिद्धि नौ निधि के दाता असवर दीन जानकी माता राम रसायन तुमरे पासा सदा रहो रघुपति के दासा तुमरे भजन राम को पावे दुख बिसरारे. ಹಲೋ ಜಾಕಿ ಯಾಕೆ ಹಿಂಗೆ ಹೊಡ್ಬಿಟ್ಟಿದ್ಯಾ? ಇಲ್ಲಿ ಕಾಕ್ಟೈಲ್ ಒಳ್ಳೆ ಗಾಡಿಗಳು ಕೊಡ್ತಾವ್ರಂತೆ, ಒಳ್ಳೆ ಆಫರ್ ಇದೆಯಂತೆ. ತಗೊಳಕ್ಕೆ ಬಂದಿನಿ ಬಾ. ಹೌದಾ? ಬಾಗುರು ನಂಗೆ ಒಳ್ಳೆ ಪರಿಚಯ ಓನರು. ಬಾಗುರು ಓಕೆ ಪರಿಚಯ ಮಾಡಿಸಿ ಕೊಡ್ತೀನಿ ಬಾ ನಿಂಗೆ. ಬಸವರಾಜಣ್ಣ ನಮಸ್ತೆ. ಏನು ಜಾಕಿ ಇಲ್ಲಿ? ಅಣ್ಣ ಕಾರ್ ಬೇಕಣ್ಣ, ಕಾರು ತಗೊಳ್ಳೋಣ ಅಂತ ಬಂದೆ. ಕಾರಾ ಬೇಕಾಗ್ತಿದೆ ತಾಳಿ ಅಂದೆ. ಯಾವ ಕಾರ್ ಬೇಕು ನಿಮಗೆ? ಅಣ್ಣ ನನಗೆ ರೇಟ್ ಹೇಳಿ ಅಣ್ಣ, ರೇಟ್ ಹೇಳಿ ಮತ್ತು EMI ಅದೆಲ್ಲ ಏನಂತ ನಮ್ಗೆ ಒಳ್ಳೆ ಸೌಕರ್ಯ ಆಗೋ ಥರ ಒಂದು ರೇಟ್ ಹೇಳಿ. ನಾನು ಇವಾಗ ಇಮಿಡಿಯೇಟ್ ತಗೊಳ್ತೀನಿ. ಫಸ್ಟ್ ಸೆಲೆಕ್ಷನ್ ಮಾಡಿ ಆಮೇಲೆ ನಿಮಗೆ ರೇಟು ಎಲ್ಲ ಹೇಳ್ಕೊಡ್ತೀನಿ ನಿಮಗೆ ಅಂದೆ. ಅಣ್ಣ ಇದು ಯಾವ್ದಣ್ಣ ಇದು? ಇದು 2019 ಮಾಡಲು I20 ಆಪ್ಷನಲ್ಲು, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ಸ್ ಎಲ್ಲ ಇದೆ. ಸಿಂಗಲ್ ಓನರು, 49,000 ರಿವನ್ ಇದು. ಓಕೆ, ಇದು ಆಕ್ಸಿಡೆಂಟ್ ಅದು ಇದು ಎಲ್ಲ ಆಕ್ಸಿಡೆಂಟ್ ಫ್ರೀ, ನಿಮಗೆ ಟೈಪನಿಗೆಲ್ಲ ಆಕ್ಸಿಡೆಂಟ್ ಫ್ರೀ ಇದೆ ಅಂದ್ರೆ. ಓ, ನಿಮ್ಮ ಹತ್ರ ಯಾವುದು ಆಕ್ಸಿಡೆಂಟ್ ಆಗಿರೋದು ಒಂದು ಗಾಡಿ ಇಲ್ಲ? ಹಂಗೇನೋ ಸಣ್ಣ ಪುಟ್ಟ ಏನಾಗಿದೆ ಹೇಳ್ತೀವಿ ನಾವು, ಹೇಳ್ತೀರಾ ಆಗಿದೆ ಅಂತ ಹೇಳ್ತೀವಿ ನಾವು. ಮೀಟರ್ ಟೆಂಪರಿಂಗು ನಾನ್ ಆಕ್ಸಿಡೆಂಟ್ ಯಾವುದೇ ಕಾರಣಕ್ಕೆ ನಾವು ಗಾಡಿ ಮಾರೋದೇ ಇಲ್ಲ ಅಂದೆ. ಓಕೆನಾ, ಇದಕ್ಕೆ ಡೌನ್ ಪೇಮೆಂಟ್ ಎಷ್ಟು ಅಣ್ಣ? ಡೌನ್ ಪೇಮೆಂಟ್ ಹಂಗೆ ಬರಲ್ಲ, ನಿಮ್ದು 80% ಲೋನ್ ಆಗುತ್ತೆ. ಯಾವುದೇ ನೀವು ಒಬ್ಬ ಕಸ್ಟಮರ್ ಬಂದರೆ 80% ಲೋನ್ ಮಾಡಿಕೊಡ್ತೀವಿ ನಾವು. ಅವ್ರ ಪ್ರೊಫೈಲ್ ಮೇಲೆ ಎಲ್ಲ ಆಗೋದು 100% ಆಗುತ್ತೆ ಒಂದೊಂದ್ಸರಿ. ಹೌದಾ? ಓಕೆ, ಇದು ರೇಟ್ ಎಷ್ಟು ಅಂದ್ರೆ? ಇದು 6,90,000 ನಾನು ಕೊಟ್ಟು ಮಾಡಿರೋದು. ನಿಮ್ಮ ಚಾನಲ್ ಕಡೆಯಿಂದ ಏನಾದರೂ ಬಂದರೆ 6,75,000ಕ್ಕೆ ಕೊಡ್ತೀನಿ. 2019 ಮಾಡಲು ಸ್ಪೋರ್ಟ್ಸ್ ಆಪ್ಷನಲ್, 49,000 ರಿವನ್. ಓಕೆನಾ, ಇದಣ್ಣ ಇದು ಯಾವ್ದಣ್ಣ? ಇದು ಗ್ರ್ಯಾಂಡ್ ಐಟನ್, ಇದು ಮ್ಯಾಗ್ನಾ. ಹಾಂ, 2014 ಮಾಡಲು ಸಿಂಗಲ್ ಓನರು. 2014 ಮಾಡಲು ಸಿಂಗಲ್ ಓನರು. ನಾನು ಕೋಟ್ ಮಾಡಿರೋ 4,75,000. ನಿಮ್ಮ ಕಡೆ ಇದು ಬಂದರೆ 4,25,000 ಕೊಡ್ತೀನಿ, 4,40,000ಕ್ಕೆ ಕೊಡ್ತೀನಿ ಅಂದೆ. 25,000ಕ್ಕೆ ಕೊಟ್ಬಿಡ್ತೀನಿ ಬೇಕಾದ್ರೆ. ಅಂದರೆ 80% ಲೋನ್ ಆಗುತ್ತೆ? 80%, ಎಲ್ಲ ಗಾಡಿಗೂ 80% ಲೋನ್ ಆಗುತ್ತೆ. 15 ಮಾಡಲ ಮೇಲೆ, ಯಾವತ್ತು 14-15 ಮಾಡಲ ಮೇಲೆ ಲೋನ್ ಆಗೋದು. ಹಳೆ ಮಾಡಲಿಕ್ಕೆಲ್ಲ ಲೋನ್ ಆಗಲ್ಲ ಅಂದೆ. 10, 7, 8, 9, 80ಕ್ಕೆಲ್ಲ ಲೋನ್ ಆಗಲ್ಲ. 14, 15 ಪ್ರೊಫೈಲ್ ಮೇಲೆ ಫುಲ್ನೂ ಆಗುತ್ತೆ, ಕಡಿಮೆನೂ ಆಗುತ್ತೆ, ಜಾಸ್ತಿನೂ ಆಗುತ್ತೆ ಅಂದೆ. ಎಲ್ಲ ಲೋನ್ ಆಗುತ್ತೆ ಅಂದೆ. ಇದೆ ಯಾವ್ದಣ್ಣ ಇದು? ಯಾವುದು ಇದು? ಬೆಲೋನಾ ಜೀಟಾ. 16 ಮಾಡಲ್, 17 ಮಾಡಲ್ ಸಿಂಗಲ್ ಓನರು. ಹಾಂ 2016 ಮಾಡಲ್ಲ. 2016 ಮಾಡಲು ಸಿಂಗಲ್ ಓನರು. ಜೀಟಾ ಪುಷ್ಪನ ಸ್ಟಾರ್ಟು, ಟಾಪ್ ಎಂಡ್. ಓಕೆ, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ಸ್, ಪುಷ್ಪನ ಸ್ಟಾರ್ಟ್ ಎಲ್ಲ ಇದೆ ಇದರಲ್ಲಿ ಅಂದೆ. ಏನಣ್ಣ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ರಲ್ಲ ಗಾಡಿಗಳ? ಈಗ 2012 ಮಾಡಲು ಹೋಂಡಾ ಸಿಟಿ ಆಟೋಮೆಟಿಕ್ಕು, ಕಂಪ್ನಿ ಟ್ಯೂನ್, ಸೆಕೆಂಡ್ ಓನರ್ ಇದು. ಇದು 4,75,000 ಕೊಟ್ಟು ಮಾಡಿದ್ದೀವಿ ಅಂದ. ಓಕೆ, ಚಾನಲ್ ಕಡೆ ಇದ್ದ 4,000 ಕೊಡ್ತೀನಿ ಅಂದೆ. ಆಟೋಮೆಟಿಕ್ ಇದೆ. ಆಟೋಮೆಟಿಕ್ ಅಣ್ಣ? ಹಾಂ. ಪೆಟ್ರೋಲಾ ಡೀಸೆಲ್ ಅಣ್ಣ? ಪೆಟ್ರೋಲ್. ಓಕೆ. ಬಟ್ ಅಂದರೆ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ರಲ್ಲ ಅಣ್ಣ? ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ರಾ? ಎಲ್ಲ ಚೆನ್ನಾಗಿದೆ ಅಂದೆ. ಒಳ್ಳೊಳ್ಳೆ ಮೇಂಟೆನೆನ್ಸ್ ಚೆನ್ನಾಗಿದೆ ನೋಡಿ, ಎಷ್ಟು ನೀಟಾಗಿದೆ ಒಳಗಡೆ ಎಲ್ಲ. ನೋಡಿ ಸ್ನೇಹಿತರೆ, ಕಾಕ್ಟೈಲ್ ಕಾರ್ ಕ್ಲಬ್ಬು, ಆಡುಗೋಡು ಮೇನ್ ರೋಡು, ಆಡುಗೋಡು ಸಿಗ್ನಲ್ ಹತ್ರ ಈ ಶೋರೂಮ್ ಇದೆ. ಯಾರಿಗಾದರೂ ಬೇಕಂತಂದರೆ ಬಂದು ಆರಾಮಾಗಿ ತೊಗೊಂಡೋಗ್ಬೋದು. ಓಕೆ, ಸೆಂಟ್ರಲ್ಲಿ ಮತ್ತು ಒಂದು 6 ತಿಂಗಳಾದಮೇಲೆ
ಒಂದು ವರ್ಷ ಆದಮೇಲೆ ಯಾವುದೇ ಥರ ಪ್ರಾಬ್ಲಮ್ಗಳು ಬರೋಲ್ಲ. ಯಾಕಂದರೆ ಗಾಡಿಗಳು ಆ ಥರ ಮೇಂಟೈನ್ ಮಾಡ್ತಾಯಿದ್ದಾರೆ ಇಲ್ಲಿ ನಮ್ಮ ಬಸವರಾಜಣ್ಣ ಅವರು. ಅಣ್ಣ ಹೇಳಿ. ಇವಾಗ ನಾವು ತೊಗೊಂಡೋಗ್ತೀರಣ್ಣ, ತೊಗೊಂಡೋಗ್ಬಿಟ್ಟು ಒಂದು 6 ತಿಂಗಳಾದಮೇಲೆ ಏನಾದ್ರು ಪ್ರಾಬ್ಲಮ್ ಆಯಿತು ಅಂತಂದರೆ ಏನು ಮಾಡೋದಣ್ಣ? 6 ತಿಂಗಳಾದ್ಮೇಲೆ ಪ್ರಾಬ್ಲಮ್ ಆದರೆ ನಮ್ಮದೇ ಸರ್ವಿಸ್ ಸ್ಟೇಷನ್ ಇರುತ್ತೆ. ನಿಮ್ಮದು ಅದೇನಾಯ್ತಾ ಕಮ್ಮಿ ರೇಟಲ್ಲಿ ಮಾಡಿಸ್ಕೊಡ್ತೀವಿ ನಾವೇನೇ ಅಂದೆ. ನೀವು ಮಾಡಿಸ್ಕೊಡ್ತೀವಿ? ನಾವೇ ಮಾಡಿಸ್ಕೊಡ್ತೀವಿ. ಅದ್ರ ಏನಾಯ್ತಾ ಇದನ್ನು ವಾರಂಟಿ ಬೇಕಾದ್ರೆ ತಗೊಂಡ್ರೆ ವಾರಂಟಿ ಇದೆ ನಮ್ಮ ಹತ್ರ. ವಾರಂಟಿ ತಗೊಂಡ್ರೆ ನೀವು ಅವರೇ ಮಾಡ್ಕೊಡ್ತಾರೆ. 10,000 ರೂಪಾಯಿ ಒಂದು ವಾರಂಟಿ ಅಷ್ಟೇ. ಓಕೆ ಓಕೆ. 10,000 ರೂಪಾಯಿ ವಾರಂಟಿ ಕೊಟ್ಟು ನೀವು ವಾರಂಟಿ ತಗೊಂಡ್ರೆ ಇಂಜಿನ್ ಗೇರ್ ಬಾಕ್ಸ್ 1 ಇಯರ್ ವಾರಂಟಿ ಇರುತ್ತೆ. ರೋಡ್ ಅಸೆಸರೀಸ್ ಎಲ್ಲ ಅಸಿಸ್ಟೆನ್ಸ್ ಇರುತ್ತೆ. ಅದರಲ್ಲೇ ನೀವು ಅವ್ರು ದುಡ್ಡು ಕೊಡೋ ಅಗತ್ಯ ಇರಲ್ಲ. ಗೇರ್ ಬಾಕ್ಸ್ಗೆ ಏನಾದರೂ ಆಗಲಿ ಇಂಜಿನ್ಗೆ ಏನಾಗಲಿ ಅವರೇ ಮಾಡಿಕೊಡ್ತಾರೆ. ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಆಗಿದ್ರೆ ಮಾತ್ರ ತಗೊಂಡೋಗಿ ಎಲ್ಲ ತಗೊಂಡೋಗಿ ಹೊಡೆದ್ರೆ ಮಾಡಿದರೆ ಕೊಡಲ್ಲ. ಓಕೆ. ಆ ಥರ ಒಂದು ಫೆಸಿಲಿಟೀಸ್ ಇದೆ ನಮ್ಮ ಹತ್ರ. ಅಂದರೆ ಇವಾಗ ಎಲ್ಲ ಗಾಡಿಗಳು ಎಷ್ಟೆಷ್ಟು ವರ್ಷ ಓಡಿರೋದು, ಎಷ್ಟು ಕಿಲೋಮೀಟರ್ ಓಡಿರೋವೆಲ್ಲ? ಅವೆಲ್ಲ ಮಾಡಲು ಎಲ್ಲ ಇದೆ. ಅಲ್ಲ ಮಾಡಲು ಮೇಲೆ ಎಲ್ಲ ಓಡಿರೋದು ಎಲ್ಲ ಕಿಲೋಮೀಟರ್ ಎಲ್ಲ ಹೇಳ್ತೀನಿ ನಿಮಗೆ. ಅಂದರೆ 2010 ಇದೆ, 2007 ಇದೆ, 2021 ಇದೆ. ಓಕೆ. ಎಲ್ಲ ಮಾಡಲು ಇದೆ. ಅಂದೆ ಅಂದರೆ ಇವಾಗ ಮಾಡಲು ಅಂದರೆ 2021 ಅವ್ರು ತೊಗೊಂಡಿದ್ದ ಇಲ್ಲ ಅದು 21 ಮಾಡಲು 20 ಇವಾಗ ಕೊಟ್ಟಿದ್ದಾರೆ. ಅಂದೆ ಓಕೆ. ಅವ್ರು ತೊಗೊಂಡು ಎಷ್ಟು ವರ್ಷ ಓಡಿಸಿದ್ದಾರೆ? 21 ತಗೊಂಡು 24ವರೆಗೂ 23ಗೆ ಕೊಟ್ಟಾರೆ. ಅವತ್ತೇ ಕೊಟ್ಟಾರೆ. ಇವತ್ತು 21 ತಗೊಂಡು 21ಗೆ ಕೊಟ್ಟಿರ್ತಾರೆ ಕೆಲವರು. ಓಕೆ. ಇದು ಇನೋವಾ ಟೂರಿಸಮ್ ಸ್ಪೋರ್ಟ್ಸ್ ಅಂತ ಹೇಳ್ಬಿಟ್ಟು ಲಿಮಿಟೆಡ್ ಎಡಿಷನ್ 2017 ಮಾಡಲು ಸಿಂಗಲ್ ಓನರು. 63,000 ಕಿಲೋಮೀಟರ್ ಓಡಿದೆ. ಅಂದರೆ 63,000 ಕಿಲೋಮೀಟರ್ ಓಡಿದೆ. ಓಕೆ. ಇದು ಪುಷ್ಪಣ ಸ್ಟಾರ್ಟು ಟಾಪ್ ಎಂಡ್. ಇದು ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ಸ್ ಎಲ್ಲ ಇದೆ ಇದರಲ್ಲಿ. ಅಂದರೆ ಏನು ಖರ್ಚಿಲ್ಲ ಗಾಡಿನಲ್ಲಿ. ಓಕೆ ಓಕೆ. ಒರಿಜಿನಲ್ ಗಾಡಿ. ಓಕೆ. ಬಟ್ ಶೋರೂಮ್ ಮೇಂಟೆನೆನ್ಸ್ ಎಲ್ಲ ಎಲ್ಲ ಅಂದೆ. ಸರಿನಾ, ಬರ್ತೀನಿ ನಾನು. ಜಾಕಿ ಒಂದು ನಿಮಿಷ ಇರು. ಇಲ್ಲೊಂದು MG EV ಬಂದಿದೆ, ಅದನ್ನು ಸ್ವಲ್ಪ ನೋಡು ಅಂದೆ. ಅದನ್ನು ಹೌದಾ? ಬನ್ನಿ ಮತ್ತೆ. ಅಣ್ಣ ಹಲೋ, ಹೇಳಿ. ಇದೇನಾ ನೀವು ಹೇಳಿದ್ದು? MG ಕಾಮೆಟ್ ಅಂತ ಹೇಳ್ಬಿಟ್ಟು EV ಗಾಡಿ ಇದೆ. ಅಂದೆ ಬ್ಯಾಟ್ರಿ ಗಾಡಿ ಇದೆ, ಎಲೆಕ್ಟ್ರಿಕಲ್ ಗಾಡಿ ಇದೆ. ಅಂದೆ ಓಕೆ. ಇದು ಎಷ್ಟು ರೇಟ್ ಎಷ್ಟು? ಇದು 2023 ಮಾಡಲು ಜಾಕಿ. 25,000 ಕಿಲೋಮೀಟರ್ ಓಡಿದೆ. ಹೊಸ ತಗೊಂಡಾಗ 10,50,000. ನಾವು ಇವಾಗ ಸೇಲ್ ಮಾಡ್ತಿರೋದು 725 ಕೊಟ್ಟು ಮಾಡಿದ್ವಿ. 675 ಬಂದರೆ ಕೊಡ್ತೀನಿ. ಇದು ನಿಮ್ಮ ಕಡೆ ಇದೆ ಬಂದರೆ 675,000. ಓಕೆ ಓಕೆ. ಡೋರ್ ಓಪನ್ ಇದೆಯಾ? ಓಪನ್ ಇದೆ ಅಂದೆ. ಲಾಕ್ ಇದೆ ಅಣ್ಣ? ಓ, ರಿಮೋಟಾ? ರಿಮೋಟು ಆಟೋಮೆಟಿಕ್ ಇದೆ. ಓಕೆ ಓಕೆ. ಇನ್ನು ವಾಷಿಂಗ್ ಎಲ್ಲ ಏನಾಗಿಲ್ಲ? ಏನೂ ಆಗಿಲ್ಲ. ಹಾಂ. ಇದು ಗೇರು ವೀಲು. ಇದು ಆಟೋಮೆಟಿಕ್. ಅದೇ ಆಟೋಮೆಟಿಕ್. ಅದು ವೀಲ್ ತಾನೆ, ಅದೇ ಅಂತಾನೆ ಗೇರು. ರಿವರ್ಸು, ನ್ಯೂಟ್ಲು, ಅಷ್ಟೇ. ಡ್ರೈವು ಆಟೋಮೆಟಿಕ್ ಅದು. ಓಕೆ ಓಕೆ. ಅದನ್ನೆಲ್ಲ ತಗೊಳ್ಳಿ. Hope your day is delightful one. ಏನಣ್ಣ ಇದು ವಿಡಿಯೋ ಮಾಡ್ತಾನೆ ಮಳೆ ಬೇರೆ ಬಂದ್ಬಿಡ್ತು ಅಣ್ಣ. ಇವಾಗ ಈ ವೆರ್ನಾ ಮತ್ತು ಹೋಂಡಾ ಸಿಟಿ ಮತ್ತು ಸಿಯಾಜೋ 3 ಹೇಳಿದ್ರಲ್ಲ, ಅದು ಹೋಂಡಾ ಸಿಟಿ ಅಣ್ಣ? ಯಾವ್ದಣ್ಣ ಅದು? ಇದು ಹೋಂಡಾ ಸಿಟಿ 2010 ಮಾಡಲು ಸಿಂಗಲ್ ಓನರು. ಇದು ಇವಾಗ ಇವಾಗಿನೇ ಬಂತಲ್ಲ, ನೋಡ್ದಲ್ಲ, ಮಳೆ ಬಂತು ಹಂಗಾಗಿಬಿಟ್ಟು. ಇದು 2010 ಮಾಡಲು ಸಿಂಗಲ್ ಓನರು. 90,000 ಕಿಲೋಮೀಟರ್ ಹೊಡಿತೀವಿ. ಶೋರೂಮ್ ಹಿಸ್ಟ್ರಿ. FC ಮಾಡಿಸಿ ನಾನು ಕಸ್ಟಮರಿಗೆ ಕೊಡ್ತೀನಿ. 3,50,000 ಹೇಳ್ತೀನಿ. 3,35,000 ಕೊಡ್ತೀನಿ. ಇಲ್ಲ, 3,30,000ಕ್ಕೆ ಕೊಟ್ಬಿಡ್ತೀನಿ. ಅಂದೆ ಓಕೆ. 3,25ಗೆ ಕೊಟ್ಬಿಡ್ತೀನಿ ನಿಮ್ಮ ಕಡೆ ಇದೆ ಬಂದರೆ. ಹೌದಣ್ಣ? 325ಗೆ FC ಮಾಡಿಸಿ ಎಲ್ಲ ಅವ್ರ ಹೆಸರು ಟ್ರಾನ್ಸ್ಫರ್ ಮಾಡಿಸಿ RTO ಕಮಿಷನ್ ಎಲ್ಲ ಸೇರಿ 3,25,000. ಇವತ್ತೇ ಬರಲಿ, ನಾಳೆಗೆ ಬರಲಿ, ನಿಮ್ಮ ಜನ ಕಡೆ ಯಾರು ಬಂದರೂ 3,25,000ಕ್ಕೆ 5 ವರ್ಷ FC ಇನ್ಸೂರೆನ್ಸ್ ಮಾಡಿಸಿ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ. ಅಂದೆ 2010 ಸಿಂಗಲ್ ಓನರು. VMT, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ಸ್ ಎಲ್ಲ ಇದೆ. ಅಂದೆ ಸೂಪರ್ ಅಣ್ಣ. ಮತ್ತೆ ಸೂಪರ್ ಆಗಿದೆ ಗಾಡಿ. ಅಂದೆ ಇದು ಸಿಯಾಜು 17 ಮಾಡಲು ಜನ. ಇದು 2017 ಮಾಡಲು ಸಿಂಗಲ್ ಓನರು. 72,000 ಕಿಲೋಮೀಟರ್ ಓಡಿದೆ. ಇದು ಪೆಟ್ರೋಲು VXI. ಇದು ಕೋಟಿಂಗ್ ಮಾಡ್ತಿರೋದು ನಾನು 585. ನಿನ್ನ ಕಡೆ ಇದ್ದ ಬಂದರೆ 5ವರೆಗೆ ಕೊಟ್ಬಿಡ್ತೀನಿ. ಅಂದೆ ಯಾರು ಕೊಡಲ್ಲ ರೇಟ್ಗೆ. ಅಂದೆ ಓಕೆ ಓಕೆ ಓಕೆ. 17 ಮಾಡಲು ಸಿಂಗಲ್ ಓನರು. 72,000 ಕಿಲೋಮೀಟರ್ VXI ಪ್ಲಸ್ ಏರ್ ಬ್ಯಾಗ್, ABS ಎಲ್ಲ ಇದೆ ಇದರಲ್ಲಿ. ಅಂದೆ 5,50,000. ಓಕೆ, ಸೂಪರ್ ಅಣ್ಣ. ಓಕೆನಾ? ಇದು ವರ್ಣ. ಇದು CRDA 1.6 ಸೆಕೆಂಡ್ ಓನರು. 90,000 ಕಿಲೋಮೀಟರ್ ವಿತ್ ಹಿಸ್ಟ್ರಿ. ಸೆಕೆಂಡ್ ಓನರು. ಇನ್ಸೂರೆನ್ಸ್ ರನ್ನಿಂಗ್ ಇದೆ, ಎಲ್ಲ ರನ್ನಿಂಗ್ ಇದೆ. ಇದು ಬಂದರೆ 3,75,000 ಕೋಟಿಂಗ್ 3ವರೆಗೆ ಕೊಟ್ಬಿಡ್ತೀನಿ. ಅಂದರೆ ನಿನ್ನ ಕಡೆ ಇದೆ ಬಂದರೆ 350 lakhs.
ಓಕೆ ಓಕೆ 3.5 3.5 ಡೀಸೆಲ್ ಡೀಸೆಲ್ ಗಾಡಿ ಇದು ಅಂದ್ರೆ ಎಷ್ಟು ಮೈಲೇಜ್ ಇದು ಇದು ಮೈಲೇಜ್ ಬರುತ್ತೆ ಒಂದು 15-18ವರೆಗೂ ಬರುತ್ತೆ ಇದು ಬರುತ್ತಾ? 18ವರೆಗೂ ಬರುತ್ತೆ ಒಂದೇ ಹಾಂ ಹಾಂ ಗಾಡಿ ಚೆನ್ನಾಗಿದೆ ನಾನ್ ಆಕ್ಸಿಡೆಂಟಲ್ ಒರಿಜಿನಲ್ ಗಾಡಿ ಒರಿಜಿನಲ್ ಮೀಟ್ರು Okay. ಶೋರೂಮ್ ಹಿಸ್ಟ್ರಿ ಅವೈಲೇಬಲ್ ಓಕೆ ಒಟ್ಟಿನಲ್ಲಿ ನೀವು ಇದು ನಿಮ್ಮ ಶೋರೂಮಲ್ಲಿ ಮಾರೋ ಗಾಡಿಗಳು ಯಾವುದು ಡ್ಯಾಮೇಜ್ ಆಗಿರಲ್ಲ ಆಗಿರಲ್ಲ ಮತ್ತೆ ಸಣ್ಣ ಪುಟ್ಟದ ಏನಾಗಿದೆ ಹೇಳ್ತೀವಿ ಇಲ್ಲ ಮಾಡಿದೀವಿ ಅಂತ ತೋರಿಸ್ತೀವಿ ನಿಮಗೆ ಮತ್ತೆ ಆಮೇಲೆ ಸಿಂಗಲ್ ಓನರ್ ಜಾಸ್ತಿ ಸಿಂಗಲ್ ಓನರು Almost single owner ಸೆಕೆಂಡ್ ಓನರ್ ಜಾಸ್ತಿ ಥರ್ಡ್ ಓನರ್ ಫೋರ್ತ್ ಓನರ್ ಅವೆಲ್ಲ ಮಾರಲ್ಲ ಅಂದೆ ಮಾರಲ್ಲ ಓಕೆ ಯಾಕಂದ್ರೆ ತುಂಬಾ ಹಾಳಾಗಿರ್ತವೆ ಅಂತ. ಹಾಳಾಗಿರ್ತವೆ ಅಂತ ಲೋನ್ ಫೆಸಿಲಿಟಿ ಇದೆ ಇಲ್ಲಿ ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲಿದ್ರು ಲೋನ್ ಮಾಡ್ಕೊಡ್ತೀವಿ ಎಂಪ್ಲಾಯ್ ಆದರೆ 2 ಡೇಸಿಗೆ ಮಾಡ್ಕೊಡ್ತೀವಿ ಮತ್ತೆ ಬಿಸ್ನೆಸ್ದಾರ ಆದರೆ 4 ದಿವಸ 5 ದಿವಸಕ್ಕೆ ಲೋನ್ ಮಾಡ್ಕೊಡ್ತೀವಿ ಎಲ್ಲ 100% ಮಾಡ್ಕೊಡ್ತೀವಿ ಅದೆಲ್ಲ 80% ಲೋನ್ ಮಾಡ್ಕೊಡ್ತೀವಿ ನಮ್ಮ ಹತ್ರ ಬಂದು ಗಾಡಿ ನೋಡಿ ಬುಕ್ ಮಾಡೋದ್ರೆ ಸಾಕು ಯಾರು ಲೋನ್ ಆದಮೇಲೆ ಬಂದು ಅವ್ರು ಎಷ್ಟು ಡೌನ್ ಪೇಮೆಂಟ್ ಎಷ್ಟೈತೆ ಅಷ್ಟು ಕಟ್ಬಿಟ್ಟು ಉಳಿಕೆ ರಿಮೈನಿಂಗ್ ಮಾಡ್ಕೊಟ್ಟು ಗಾಡಿ ತಗೊಂಡೋಗ್ಬೇಕು ವೆಲ್ಕಮ್ ಕಾರ್ ಕ್ಲಬ್ ಕಾಕ್ಟೈಲ್ ಕಾರ್ ಕ್ಲಬ್. ಸೊ ಇದು ಹೊಸೂರು ಮೇನ್ ರೋಡು, ಇಲ್ಲಿ ಆಡುಗೋಡು ಸಿಗ್ನಲ್ಲು, ಇಲ್ಲಿ ಮುಂದೆ ಹೋದರೆ ಫೋರಮ್ ಸಿಗ್ನಲ್ಲು, ಇದ್ರ ಮಧ್ಯೆ ಇರೋದು ಕಾಕ್ಟೈಲ್ ಕಾರ್ ಕ್ಲಬ್. ಸೊ ಈ ಕಾರ್ ಕ್ಲಬ್ಗೆ ಬಂದ್ಬಿಟ್ಟು ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಯಾವ್ಯಾವ ಕಾರ್ ಇಷ್ಟ ಆಗುತ್ತೋ ಆ ಕಾರ್ಗಳನ್ನೆಲ್ಲ ನೀವು ತೊಗೊಂಡು ಹೊಂಟೋಗಿ ನೋಡಿ. ಕಾಕ್ಟೈಲ್ ಕಾರ್ ಕ್ಲಬ್ಬಲ್ಲಿ ನಿಮಗೆ ಕಂಫರ್ಟಬಲ್ ಆಗಿರುವಂಥದ್ದು ಎಲ್ಲ ವ್ಯವಸ್ಥೆ ಮಾಡ್ಕೊಟ್ಬಿಡ್ತಾರೆ. ಅಂದರೆ ಒಂದು ಇನ್ಶೂರೆನ್ಸಿಂದ ಹಿಡ್ಕೊಂಡು ಒಂದು ಡಾಕ್ಯುಮೆಂಟೇಷನ್ಸ್ ಏನೇನು ಆರ್ ಟಿ ಒ ವರ್ಕ್ಗಳಿರುತ್ತೆ ಅದೆಲ್ಲ ಹಿಡ್ಕೊಂಡು ರಿಜಿಸ್ಟ್ರೇಷನಿಂದ ಹಿಡ್ಕೊಂಡು ಆಮೇಲೆ ಗಾಡಿ ನೀಟಾಗಿ ಮತ್ತು ಕ್ಲೀನಾಗಿ ಮೇಂಟೈನ್ ಮಾಡುವಂಥ ಒಂದು ಕಂಪ್ನಿ ಇದು ಕಾಕ್ಟೈಲ್ ಕಾರ್ ಕ್ಲಬ್ಬು. ಸೊ ಇಲ್ಲಿ ಬಂದುಬಿಟ್ಟು ನೀವು ತೊಗೊಂಡೋದ್ರೆ ನಿಮಗೆ ವೆರಿ ಕಂಫರ್ಟೇಬಲ್, ನೀವು ಗಾಡಿ ಇಟ್ಕೊಂಡು ಓಡಿಸ್ಕೊಂಡು ಹೋಗ್ಬೋದು. ಆಮೇಲೆ ಒಂದು 3-4 ವರ್ಷ ಓಡಿಸ್ಕೊಂಡ್ರು ನಿಮ್ಗೆ ಯಾವುದೇ ಥರ ಟೆನ್ಷನ್ ಇರಲ್ಲ. ಆಮೇಲೆ ಶೋರೂಮ್ ಗಾಡಿಯಲ್ಲಿ ಏನು ಎಲ್ಲ ಗಾಡಿಗಳು ಆಲ್ಮೋಸ್ಟ್ ಶೋರೂಮ್ ಮೇಂಟೆನೆನ್ಸ್ ಇರುವಂಥ ಗಾಡಿಗಳೇ ಅಂತ ಇರಲಿರೋದು. ಸೊ ಸಿಂಗಲ್ ಓನರು, ಆಮೇಲೆ ಇದು ಸೆಕೆಂಡ್ ಓನರ್ ಕೆಲವು ಇದ್ದಾವೆ ಅಷ್ಟೇ, ಸಿಂಗಲ್ ಓನರ್ ಇರೋದು ಜಾಸ್ತಿ ಇದೆ. ಆಮೇಲೆ ಆಕ್ಸಿಡೆಂಟಲ್ ಫ್ರೀ ಅಂದರೆ ಒಂದು ಗಾಡಿ ಕೂಡ ಆಕ್ಸಿಡೆಂಟ್ ಆಗಿಲ್ಲ. ಆಕ್ಸಿಡೆಂಟ್ ಸಣ್ಣ ಪುಟ್ಟ ಮೇಜರ್ ಯಾವುದಿಲ್ಲ, ಬಟ್ ಸಣ್ಣ ಪುಟ್ಟ ಯಾವುದೋ ಒಂದು ಇರುತ್ತೆ. ಸೊ ಅದು ಮಾತ್ರ ಇದು ಇಲ್ಲಿ ಕಾರ್ ಕ್ಲಬ್ಬಲ್ಲಿ ಸಿಗೋವಂಥ ಗಾಡಿಗಳು. ಸೊ ಮೇಂಟೆನೆನ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಅದರಿಂದ ನಾನು ಹೇಳ್ತಿರೋದು ಗ್ಯಾರಂಟಿ 100% ನಿಮಗೆ ವರ್ತಾಗಿರುತ್ತೆ. ಹ್ಯಾಪಿಯಾಗಿರಿ. ವೆಲ್ಕಮ್ ಟು ಕಾರ್ ಕ್ಲಬ್, ಆಡುಗೋಡು ಮೇನ್ ರೋಡ್, ಆಡುಗೋಡು ಸಿಗ್ನಲ್ಲು, ಫೋರಮ್ ಸಿಗ್ನಲ್ ಮಧ್ಯೆ ಕಾಕ್ಟೈಲ್ ಕಾರ್ ಕ್ಲಬ್. ಥ್ಯಾಂಕ್ ಯು.